ಆಟದಿಂದ ಕಲಿಕೆಗೆ. ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ತುಂಬ ರೋಚಕವಾದ ಮತ್ತು ಮುದ್ದಾದ ವಿಷಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಗೊಂಬೆಗಳ ಲೋಕ. ಗೊಂಬೆ ಎಂದರೆ ನಿಮಗೆ ಏನು ನೆನಪಾಗುತ್ತದೆ? ಚಿಕ್ಕ ವಯಸ್ಸಿನಲ್ಲಿ ನೀವು ಆಟವಾಡಿದ ಆ ಸಣ್ಣ ಸ್ನೇಹಿತ ನೆನಪಾಗುತ್ತದೆಯೇ? ಹೌದು ಮಕ್ಕಳೇ, ಗೊಂಬೆ ಅಂದರೆ ಕೇವಲ ಆಟಿಕೆಯಲ್ಲ, ಅದು ನಮ್ಮ ಬಾಲ್ಯದ ಮಧುರ ಸ್ಮರಣೆ. ಅದು ನಮ್ಮ ಕಲ್ಪನೆಗೆ ರೆಕ್ಕೆಗಳನ್ನು ಕೊಡುವ ಸಾಧನ. ಒಂದು ಗೊಂಬೆ ಎಂದರೇನು? ಗೊಂಬೆ ಎಂದರೆ ಮನುಷ್ಯ, ಪ್ರಾಣಿ ಅಥವಾ ಕಲ್ಪಿತ ವ್ಯಕ್ತಿಯ ಆಕಾರದಲ್ಲಿ ತಯಾರಿಸಲಾದ ಆಟಿಕೆ. ಮಕ್ಕಳು ಅದನ್ನು ಹಿಡಿದುಕೊಂಡು ಆಟವಾಡುತ್ತಾರೆ, ಮಾತನಾಡುತ್ತಾರೆ, ಕತೆಗಳನ್ನು ರಚಿಸುತ್ತಾರೆ. ಗೊಂಬೆಗಳು ಮಕ್ಕಳ ಮನಸ್ಸಿಗೆ ತುಂಬ ಹತ್ತಿರವಾಗಿರುತ್ತವೆ. ಕೆಲವರು ತಮ್ಮ ಗೊಂಬೆಗೆ ಹೆಸರು ಇಡುತ್ತಾರೆ, ಕೆಲವರು ಅದನ್ನು ತಮ್ಮ ಅತ್ಯುತ್ತಮ ಸ್ನೇಹಿತನೆಂದು ಭಾವಿಸುತ್ತಾರೆ. ಇದರಿಂದ ಮಕ್ಕಳಲ್ಲಿ ಪ್ರೀತಿ, ಕಾಳಜಿ ಮತ್ತು ಜವಾಬ್ದಾರಿ ಭಾವನೆ ಬೆಳೆಯುತ್ತದೆ. 2. ಹಳೆಯ ಕಾಲದ ಗೊಂಬೆಗಳು. ಹಳೆಯ ಕಾಲದಲ್ಲಿ ಇಂದಿನಂತೆಯೇ ಪ್ಲಾಸ್ಟಿಕ್ ಗೊಂಬೆಗಳು ಇರಲಿಲ್ಲ. ಆ ಕಾಲದಲ್ಲಿ ಜನರು ಪ್ರಕೃತಿಯ ವಸ್ತುಗಳನ್ನು ಬಳಸಿ ಗೊಂಬೆಗಳನ್ನು ತಯಾರಿಸುತ್ತಿದ್ದರು. ಮಣ್ಣಿನಿಂದ ಮಾಡಲಾದ ಗೊಂಬೆಗಳು, ಮರದಿಂದ ಕೆತ್ತಿದ ಗೊಂಬೆಗಳು, ಬಟ್ಟೆಯಿಂದ ಹೊಲಿದ ಗೊಂಬೆಗಳು, ಇವು ಸರಳವಾಗಿದ್ದರೂ ತುಂಬ ಅರ್ಥಪೂರ್ಣವಾಗಿದ್ದವು. ಜಾತ್ರೆಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಬಣ್ಣ ಬಣ್ಣದ ಗೊಂಬೆಗಳು ಮಾರಾಟವಾಗುತ್ತಿದ್ದವು. ಅವುಗಳಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತಿಬಿಂಬ ಕಾಣಿಸುತ್ತಿತ್ತು. 3. ಗೊಂಬೆಗಳು ಮತ್ತು ಮಕ್ಕಳ ಕಲಿಕೆ. ಮಕ್ಕಳು ಗೊಂಬೆ ಜೊತೆ ಆಟವಾಡುವಾಗ ಕೇವಲ ಸಮಯ ಕಳೆಯುವುದಿಲ್ಲ, ಅವರು ಜೀವನದ ಪಾಠಗಳನ್ನು ಕಲಿಯುತ್ತಿದ್ದಾರೆ. ಉದಾಹರಣೆಗೆ, ಒಬ್ಬ ಮಗು ಗೊಂಬೆಗೆ ಊಟ ಕೊಡುತ್ತದೆ, ಅದನ್ನು ಮಲಗಿಸುತ್ತದೆ, ಅದನ್ನು ಶಾಲೆಗೆ ಕರೆದೊಯ್ಯುತ್ತದೆ ಎಂದು ನಟಿಸುತ್ತದೆ. ಇದರಿಂದ ಮಗುವಿನ ಕಲ್ಪನೆ ಶಕ್ತಿ ಹೆಚ್ಚುತ್ತದೆ. ಅದರಲ್ಲೂ ಪಾತ್ರಧಾರಿತ್ವ, ರೋಲ್ ಪ್ಲೇ ಬೆಳೆಯುತ್ತದೆ. ಮಗು ಕೆಲವೊಮ್ಮೆ ಅಮ್ಮನ ಪಾತ್ರ ಮಾಡುತ್ತದೆ, ಕೆಲವೊಮ್ಮೆ ಶಿಕ್ಷಕರಾಗುತ್ತದೆ, ಕೆಲವೊಮ್ಮೆ ವೈದ್ಯರಾಗಿ ನಟಿಸುತ್ತದೆ. ಈ ರೀತಿ ಆಟದ ಮೂಲಕ ಮಗು ಭವಿಷ್ಯದ ಬದುಕಿಗೆ ತಯಾರಾಗುತ್ತದೆ. 4. ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸ. ಗೊಂಬೆಗಳ ಆಟ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಮಗು ತನ್ನ ಮನಸ್ಸಿನ ಪ್ರಕಾರ ಕತೆ ರಚಿಸುತ್ತದೆ, ಸಂಭಾಷಣೆಗಳನ್ನು ಕಲ್ಪಿಸುತ್ತದೆ. ಇದು ಭಾಷಾ ಕೌಶಲ್ಯವನ್ನು ಹೆಚ್ಚಿಸುತ್ತದೆ, ಮಾತನಾಡುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತದೆ. ಮಗು ತನ್ನ ಕಲ್ಪನೆಗಳನ್ನು ಹೊರಹಾಕುವಾಗ ಆತ್ಮವಿಶ್ವಾಸ ಹೆಚ್ಚುತ್ತದೆ, ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದು ಸುಲಭವಾಗುತ್ತದೆ. 5. ಗೊಂಬೆಗಳು ಮತ್ತು ಸಂಸ್ಕೃತಿ. ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಗೊಂಬೆಗಳ ಪರಂಪರೆ ಇದೆ. ರಾಜ ರಾಣಿ ಗೊಂಬೆಗಳು, ಕೈಗೊಂಬೆಗಳು, ಬೊಂಬೆ ಆಟದ ಗೊಂಬೆಗಳು. ಇವು ಕೇವಲ ಆಟಿಕೆಗಳಲ್ಲ, ಇವು ನಮ್ಮ ಸಂಸ್ಕೃತಿಯ ಜೀವಂತ ರೂಪಗಳು. ಜಾತ್ರೆಗಳಲ್ಲಿ ಕಾಣುವ ಗೊಂಬೆಗಳು ನಮ್ಮ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುತ್ತವೆ. ಅವು ನಮ್ಮ ಪರಂಪರೆಯ ಕಥೆಗಳನ್ನು ಹೇಳುತ್ತವೆ. 6. ಇಂದಿನ ಕಾಲದ ಗೊಂಬೆಗಳು. ಇಂದು ತಂತ್ರಜ್ಞಾನ ಅಭಿವೃದ್ಧಿಯಾದಂತೆ ಗೊಂಬೆಗಳ ರೂಪವೂ ಬದಲಾಗಿದೆ. ಪ್ಲಾಸ್ಟಿಕ್ ಗೊಂಬೆಗಳು, ಬ್ಯಾಟರಿ ಚಾಲಿತ ಗೊಂಬೆಗಳು, ಮಾತನಾಡೋ ಗೊಂಬೆಗಳು, ಇವು ಮಕ್ಕಳನ್ನು ಆಕರ್ಷಿಸ್ತವೆ. ಆದರೆ ಮಕ್ಕಳೇ, ಯಾವ ಗೊಂಬೆಯಾಗಿರಲಿ, ಅದರ ಮುಖ್ಯ ಉದ್ದೇಶ ನಿಮ್ಮ ಸಂತೋಷ ಮತ್ತು ಕಲಿಕೆ. ಗೊಂಬೆಗಳ ಮಹತ್ವ. ಗೊಂಬೆಗಳು ಮಕ್ಕಳ ಮನಸ್ಸಿಗೆ ಸಂತೋಷ ಕೊಡುತ್ತವೆ, ಒಂಟಿತನವನ್ನು ದೂರ ಮಾಡುತ್ತವೆ, ಪ್ರೀತಿ ಮತ್ತು ಕಾಳಜಿ ಭಾವನೆ ಬೆಳೆಸ್ತವೆ. ಅವು ಮಕ್ಕಳ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ, ಮಕ್ಕಳನ್ನು ಸಂವೇದನಾಶೀಲರನ್ನಾಗಿ ರೂಪಿಸ್ತವೆ. ಹೀಗಾಗಿ ಮಕ್ಕಳೇ, ಗೊಂಬೆ ಅಂದರೆ ಕೇವಲ ಆಟವಲ್ಲ, ಅದು ಕಲಿಕೆಯ ಸಾಧನ, ಅದು ಸಂಸ್ಕೃತಿಯ ಸಂಕೇತ, ಅದು ಬಾಲ್ಯದ ಸ್ಮರಣೆ. ನಾವು ಗೊಂಬೆಗಳ ಮೂಲಕ ಆಟವಾಡ್ತಾ ಕಲಿಯಬಹುದು, ಸೃಜನಶೀಲರಾಗಬಹುದು ಮತ್ತು ಉತ್ತಮ ವ್ಯಕ್ತಿಗಳಾಗಬಹುದು. ಆದ್ದರಿಂದ ನಿಮ್ಮ ಗೊಂಬೆಯನ್ನು ಪ್ರೀತಿಯಿಂದ, ಕಾಳಜಿಯಿಂದ ನೋಡಿಕೊಳ್ಳಿ, ಆಟವಾಡಿ, ಕಲಿಯಿರಿ ಮತ್ತು ಸದಾ ಸಂತೋಷವಾಗಿರಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ಈ ಅಧ್ಯಾಯ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಧನ್ಯವಾದಗಳು.